ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸರಿತಾಯಿ ಕುಕಿಂಗ್ ಆ್ಯಂಡ್ ಬ್ಲಾಗಿಗೆ ಸ್ವಾಗತ. ಇವತ್ತು ನಾನು ನೋಡಿ ಕೇರಳದ ನೇಂದ್ರ ಬಾಳೆಹಣ್ಣಿನ ಸಿಹಿ ಬಜ್ಜಿಯನ್ನು ಮಾಡ್ತಾಯಿದ್ದೀನಿ. ನನಗೆ ಯಾಕೋ ಇವತ್ತು ಬೆಳಿಗ್ಗೆನೇ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲೊಂದು 3-4 ಬಾಳೆಹಣ್ಣು ಇತ್ತು, ಹಾಗಾಗಿ ನಾನು ಮಾಡಲಿಕ್ಕೆ ಕೂತ್ಕೊಂಡೆ. ಇವತ್ತು ನನಗೆ ಬಾಳೆಹಣ್ಣಿನ ಬಜ್ಜಿ ತಿನ್ನೋಣ ಅಂತ ಆಸೆ ಆಗಿದೆ. ನೋಡಿ, ಸಿಪ್ಪೆ ಸುಲಿದಿಟ್ಟು ಈಗ ನಮ್ಮ ಒಂದು ಗಾದೆ ಕೂಡ ಇದೆ ನೋಡಿ, ಅಂಗಿ ತೆಗೆದೆ ಅಂದರೆ ಈ ಥರ ಸಿಪ್ಪೆ ತೆಗೆಯೋದು, ಅಂಗಿ ತೆಗೆದೆ ಬಾವಿಗೆ ಹಾರಿದೆ ಅಂತ. ಬಾವಿಗೆ ಅಂದರೆ ಬಾಯಿ ಅಂತ. ಈಗ ಇದನ್ನು ಹೇಗೆ ಕತ್ತರಿಸೋದು ಅಂತ ನಾನು ಹೇಳ್ತೇನೆ. ನಮ್ಮ ಕಡೆ ಅಂತಲ್ಲ, ನಾವು ಕೇರಳ ಬಾರ್ಡ್ರ್ ಅಲ್ವಾ, ಆ ಕಡೆ ಎಲ್ಲ ಇಡೀ ಉದ್ದವಾಗಿ ಈ ಥರ ಫ್ರೈ ಮಾಡ್ತಾರೆ ನೋಡಿ, ಈ ಥರ ಕತ್ತರಿಸಿ ಬಿಡ್ತಾರೆ ನೋಡಿ. ಅದು ಚೆನ್ನಾಗಿರುತ್ತೆ, ಹಣ್ಣಾಗಿರ್ಬೇಕು ಈ ಥರ ನೋಡಿ, ಈ ಥರ ಉದ್ದ. ಆ ಕಡೆಲ್ಲ ಇದು ಚಾಯ ಕಡ ಅಂತ ಹೇಳ್ತಾರಲ್ವ, ಈ ಶಬರಿಮಲೆ ಹೋಗೋ ದಾರಿಯಲ್ಲೆಲ್ಲ ಈ ಚಾಯ ಕಡದಲ್ಲೆಲ್ಲ ಬಾಳೆಹಣ್ಣನ್ನು ಈ ಥರ ಬಜ್ಜಿ ನಾವು ಚಿಕ್ಕದಾಗಿ ಕಟ್ ಮಾಡಿದರೆ ಅವರು ಈ ಥರನೂ ಮಾಡ್ತೀನಿ ನಾನು ಕೇರಳ ಕರ್ನಾಟಕದ ಎಲ್ಲ ಅಡುಗೆಗಳನ್ನು ಕೂಡ ಮಾಡ್ತೀನಿ. ನಮ್ಮ ಬಾರ್ಡ್ರ್ ಅಲ್ವಾ, ಹಾಗಾಗಿ ಮಂಗಳೂರು ಅಡಿಗೆ, ಬೆಂಗಳೂರು ಅಡಿಗೆ, ಕಾಸರಗೋಡು ಅಡಿಗೆ, ಕೊಚ್ಚಿ ಅಡಿಗೆ, ಕೋಟ್ಟಾಯಂ ಅಡಿಗೆ ಎಲ್ಲನೂ ಮಾಡ್ತೀನಿ. ಈ ಥರ ನೋಡಿ, ಈ ಥರ ಕತ್ತರಿಸಬೇಕು. ನೋಡಿ ಇವಾಗ ನೋಡಿ, ಬಾಳೆಹಣ್ಣಿನ ಬಜ್ಜಿಗೆ ಕಟ್ ಮಾಡಿ ಆಯಿತು. ಇದನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಕಟ್ ಮಾಡಿದ ಬಾಳೆಹಣ್ಣು, ಆಮೇಲೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೆ ನಾನು. ಕೆಲವರು ಮೈದಾ ಹಿಟ್ಟಲ್ಲಿ ಹಾಕ್ತಾರೆ, ನಾನು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕ್ತೀನಿ. ಸ್ವಲ್ಪ ನಾವು ಕಡಲೆ ಹಿಟ್ಟು ಎಷ್ಟು ಹಾಕ್ತೀವಿ ಅದರ 1/3 ಭಾಗ ಇದು ಹಾಕಿದರೆ ಸಾಕು. ಆಮೇಲೆ ಸ್ವಲ್ಪ 1-2 ಚಿಟಿಕೆ ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ, ನೀರು. ಇವಾಗ ಮೊದಲು ನಾವು ಕಡಲೆ ಹಿಟ್ಟು ಹಾಕೋಣ. ಮೂರು ಸ್ಪೂನ್ ತಗೊಳ್ತಾ ಇದ್ದೀನಿ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷ ಈಗ 3 ಸ್ಪೂನು ಕಡಲೆ ಹಿಟ್ಟಿಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿದೆ. ಆಮೇಲೆ 1-2 ಚಿಟಿಕೆ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಹಾಕಿದೆ. ಆಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಜಾಸ್ತಿ ಆಯಿತಾ ಉಪ್ಪು? ಇಲ್ಲ. ಆಮೇಲೆ ನೀರು ಹಾಕಿ ಕಲಸಿ, ಗಟ್ಟಿಯಲ್ಲ ತೆಳುವಲ್ಲ, ತುಂಬ ಗಟ್ಟಿಯಲ್ಲ, ಸ್ವಲ್ಪ ಗಟ್ಟಿ ಇರಬೇಕು, ಹದವಾಗಿ ಕಲಸಿ. ಆಮೇಲೆ ಇದನ್ನು ಸ್ವಲ್ಪ ಮುಳುಗಿಸಿಡಿ. ನೋಡಿ, ಇವಾಗ ಈ ಅಳತೆಗೆ ಬರಬೇಕು ನೋಡಿ. ಒಂದು ಉದ್ದಿನ ಹಿಟ್ಟು ರುಬ್ತೀವಲ್ವ, ಈ ಅಳತೆಗೆ ಬಂದರೆ ಸಾಕು. ಇವಾಗ ಈ ಥರ ಡಿಪ್ ಮಾಡಿ ಒಂದು 10 ನಿಮಿಷ ಇಡಿ ಈ ಥರ. ಆಮೇಲೆ 10 ನಿಮಿಷ ಆದಮೇಲೆ ಎಣ್ಣೆಗೆ ಹಾಕಿ ಛೀ ಅಂತ ಮಾಡಿ ಅಷ್ಟೇ. ಇನ್ನೇನು ವಿಶೇಷ ಏನಿಲ್ಲ ಇದರಲ್ಲಿ. ನಾವು ಬಾಳೆಕಾಯಿ ಬಜ್ಜಿ ಮಾಡಿದೆ, ಎಲ್ಲರೂ ನೋಡಿ, ಅಂಥದ್ದೇನಿಲ್ಲ, ಸುಲಭದಲ್ಲಿ ಮಾಡ್ಬೋದು ನೋಡಿ. ಈ ಥರ ಡಿಪ್ ಮಾಡಿ ಒಂದು 10 ನಿಮಿಷನೋ 15 ನಿಮಿಷ ಇಡಿ. ಆಮೇಲೆ ಎಣ್ಣೆಗೆ ರೊಯ್ ಅಂತ ಬಿಡಿ, ಕೀ ಅಂತ ಸೇವಿಸಿ, ಅಷ್ಟೇ, ಬಜ್ಜಿ ಮುಗಿದೋಯ್ತು. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನಾವು ಸುಯಿ ಅಂತ ಬಾಳೆಹಣ್ಣಿನ ಬಜ್ಜಿ ಹಾಕೋಣ. ಇದಕ್ಕೆ ಎಳ್ಳು ಬೇಕಂದರೆ ಎಳ್ಳನ್ನು ಕೂಡ ಹಾಕ್ಬೋದು, ಎಳ್ಳು ಹಾಕ್ತಾರೆ ಅದಕ್ಕೆ ನಮ್ಮ ಮನೇಲಿ ಇವತ್ತು ಎಳ್ಳು ಇರಲಿಲ್ಲ, ಯಾರಿಗೆ ಹೇಳಬೇಡಿ, ಹಾಗಾಗಿ ನಾನು ಎಳ್ಳು ಹಾಕಿಲ್ಲ ನೋಡಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು, ಒಂದು 4 ಅಥವಾ 5 ಹಾಕಬೇಕಷ್ಟೇ.
ಇಲ್ಲಾಂದರೆ ಎಲ್ಲ ಒಂದಾಗ್ಬಿಡುತ್ತೆ. ಹಾಗೆ ಒಂದು ಸಣ್ಣ ಸಾಂಗ್. ಓಡುವ ನದಿ ಸಾಗರವೇ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಚಯನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಓಡುವ ನದಿ ಸಾಗರವೇ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಈಗ ಇದನ್ನು ಉಲ್ಟಾ ಹಾಕೋಣಲ್ವಾ? ಅಯ್ಯೋ, ಇದು ಸಮುದ್ರದಲ್ಲಿ ಮೀನು ತೇಲಿದಾಗ ತೇಲ್ತಾ ಇದೆ. ಅದು ತುಂಬ ಡೇಂಜರ್, ಎಣ್ಣೆ ಪಕ್ಕದಲ್ಲೆಲ್ಲ ಅಡುಗೆ ಮಾಡೋದಲ್ಲ. ಮತ್ತು ಏನು ಮಾಡೋದು, ಏನೋ ಮಾಡಿ ತಿನ್ನಬೇಕಲ್ವ. ಸರ್ಕಸ್ ಸರ್ಕಸ್, ಎಣ್ಣೆ ಒಳಗಡೆ ಸರ್ಕಸ್ ನೋಡಿ. ಹೀಗೆ ಒಂದು ಕಡೆ ಫ್ರೈ ಆಯಿತು, ಇನ್ನೊಂದು ಕಡೆ ಫ್ರೈ ಆಗಬೇಕು. ಲತೆಗಳು ಬೆಳಕುತ್ತಿದೆ ನಿನ್ನನ್ನು ನೋಡಿ, ಸುಮಗಳು ಅರಳುತ್ತಿದೆ ನಿನ್ನನ್ನು ನೋಡಿ, ಹಿಮದ ಗಿರಿಯ ಬಳಸಿ ಬರುವ ಗಾಳಿ ತರಲು ಚಳಿ, ಇನಿಯ ಬಳಿಗೆ ಒಲಿದು ತರಲು ಸನಿಹ ಬರಲು ಬಿಸಿ, ಏನೇನೋ ಆಸೆ ನೀ ತಂದ ಭಾಷೆ, ಇಂದು ಹೊಸತನ ತಂದು ತನು ಮನ ಹೋಗುತ್ತಿದೆ ಬಾ ಎಂದು ನಿನ್ನ. ಈ ಸಿನಿಮಾ ನಾನು ಮಂಗಳೂರಲ್ಲಿ ನೋಡುವಾಗ, ತುಂಬ ಚಿಕ್ಕ ಹುಡುಗಿ ನಾನು, ಮಂಗಳೂರಲ್ಲಿ ನೋಡಿದ್ದೆ ಈ ಸಿನಿಮಾ ನಮ್ಮ ದೊಡ್ಡಮ್ಮನ ಮನೆಗೆ ಹೋದಾಗ. ಆಗ ಇದರ ಸ್ಟೋರಿ ಎಲ್ಲ ಗೊತ್ತಿಲ್ಲ ನಮಗೆ. ಸಿನಿಮಾಕ್ಕೆ ಹೋಗ್ತಾಯಿದ್ವು ಅಮ್ಮನ ಜೊತೆನೋ ಯಾರ ಸಂಬಂಧಿಕರ ಜೊತೆ. ಆಗ ಸ್ಟೋರಿ ಎಲ್ಲ ಏನು ಗೊತ್ತಿಲ್ಲ. ನಾನು ತಿಳ್ಕೊಂಡಿದ್ದು ಸಿನಿಮಾ ನಟರೆಲ್ಲ ಸ್ಕ್ರೀನ್ ಹಿಂದುಗಡೆ ನಿಂತಿರ್ತಾರೆ, ಅಲ್ಲಿಂದ ಬಂದು ಆ್ಯಕ್ಟಿಂಗ್ ಮಾಡಿ ಹೋಗೋದಂತ ತಿಳ್ಕೊಳ್ತಾ ಇದ್ದೆ. ಆಯಿತು, ಹಾಗೆ ಮಾತಾಡ್ತಾ ಆಡ್ತಾ ಬಜ್ಜಿ ರೆಡಿ ಆಯಿತು. ನಾಯಿಯೊಂದು ಬೊಗಳ್ತಾ ಇದೆ. ನಾಯಿದು ಅನ್ನ ಬಿಸಿ ಇದೆ, ನಾನೇನು ಮಾಡಲಿ? ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅದಕ್ಕೆ. ಉಲ್ಟಾ ಹಾಕೋಣಲ್ವಾ? ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ, ಸೂರ್ಯನ ಬಿಂಬಕ್ಕೂ ಚಂದ್ರನ ಬಿಂಬವು ನೋಡುತ್ತಿದೆ. ಉತ್ತರ ಧ್ರುವಕ್ಕೂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ನೋಡಿ, ರೆಡಿ ಆಯಿತು ನಮ್ಮ ಬಾಳೆಹಣ್ಣಿನ ಸಿಹಿ ಬಜ್ಜಿ. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಯಿಲ್ ಸರಿತಾ ಎ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಟಾಟಾ, ಬಾಯ್, ಸಿ ಯು. ಎಲ್ಲರೂ ಬನ್ನಿ, ಒಂದೊಂದು ಬಜ್ಜಿ ತಿಂದು ಹೋಗಿ, ಆಯಿತಾ? ಟಾಟಾ ಒನ್ಸ್ ಅಗೇನ್.